ಪಾಪ ಕುಮಾರಸ್ವಾಮಿನೂ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಂದಿರೋದು ಏನು ಅಂತಂದ್ರೆ ಕುಮಾರಸ್ವಾಮಿನೂ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟವ್ರೆ. ಕುಮಾರಸ್ವಾಮಿ ಈಗ ಬಿಜೆಪಿ ವಕ್ತಾರ ಆಗ್ಬಿಟ್ಟಿದ್ದಾರೆ. ಬಿಜೆಪಿ ವಕ್ತಾರ. ಅವರು ಟೀಕೆ ಮಾಡೋದು, ಬಸವರಾಜ ಬೊಮ್ಮಾಯಿನೂ ಟೀಕೆ ಮಾಡೋದು, ಅಶೋಕನೂ ಟೀಕೆ ಮಾಡೋದು. ಇವ್ರಿಗೆ ಬಹುಶಃ ಬಜೆಟ್ ಅಂತಂದ್ರೆ ಏನು ಅಂತ ಗೊತ್ತಾಗಿದ್ದಿಲ್ಲೋ ಗೊತ್ತಿಲ್ಲ ನನಗೆ. ಬಿಜೆಪಿ ಅವರಿಗೆ JDS ನವರಿಗೆ ಬಜೆಟ್ ಅಂದ್ರೆ ಏನು, ಬಜೆಟ್ ಮೂಲಕ ಏನ್ ಮಾಡಬೇಕು, ಬಜೆಟ್ ನಲ್ಲಿ ಏನೇನಿಲ್ಲ ಹೇಳ್ಬೇಕು. ಅದು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಹೇಳಿದ್ರೆ ಇವ್ರು ಸಹಿಸಕ್ಕಾಗಲ್ಲ ಅಂತಂದ್ರೆ ಏನ್ ಮಾಡೋದು? ಅನ್ಯಾಯ ಮಾಡೋದು ಸತ್ಯ. ಹಿಂಗ ಅನ್ಯಾಯ ಮಾಡ್ಬಿಟ್ಟಿದಾರಪ್ಪ ಅಂತ ಹೇಳಿದ್ರೆ ಅದ್ ಕೇಳಕ್ ತಯಾರಾಗಿಲ್ಲ ಅಂತಂದ್ರೆ